Hello all, welcome to ISAT, Interface Schooling and Technologies. Myself Raghu Gurumurthy. So ನಾವು ಇವಾಗ ಸಿ ಪ್ರೋಗ್ರಾಮಿಂಗ್ ಥ್ರೋ ಕನ್ನಡದ 24th ಕ್ಲಾಸ್ ಅಲ್ಲಿ ಇದೀವಿ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ವೇರಿಯೇಬಲ್ಸ್ ಅಲ್ಲಿ ಯಾವ ರೀತಿ ಸ್ಕೋಪ್ಸ್ ಇರುತ್ತೆ ಮತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಯಾವೆಲ್ಲ ಇದೆ, ಗ್ಲೋಬಲ್ ವೇರಿಯೇಬಲ್ಸ್, ಲೋಕಲ್ ವೇರಿಯೇಬಲ್ಸ್, ದೆನ್ ಫಾರ್ಮಲ್ ವೇರಿಯೇಬಲ್ಸ್ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ನಾವು ಅರೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ. ನಾನು ಮುಂಚೆ ಟಾಪಿಕ್ ಗಳಲ್ಲಿ ಹೇಳಿದಾಗೆ ಒಂದಿಷ್ಟು ಜನರಿಕ್ ಕಾನ್ಸೆಪ್ಟ್ಸ್ ಅಂತ ಇರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಜನರಿಕ್ ಅಂದ್ರೆ ಐ ಮೀನ್ ಟು ಸೇ ಕಾಮನ್ ಕಾನ್ಸೆಪ್ಟ್ಸ್ ಅಂತ. ಈ ಅರೇಸ್ ಸಹ ಒನ್ ಆಫ್ ದಿ ಕಾಮನ್ ಕಾನ್ಸೆಪ್ಟ್. ಓಕೆ, ಬೇರೆ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳಲ್ಲೂ ಸಹ ನಾವು ಅರೇಸ್ ನ ನೋಡಬಹುದು. ಓಕೆ, ಈ ಸಿ ಪ್ರೋಗ್ರಾಮ್ ಅಲ್ಲಿ ಅರೇಸ್ ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವೋ ಅದೇ ರೀತಿ ಆಲ್ಮೋಸ್ಟ್ ಇನ್ ದಿ ಸೇಮ್ ವೇ we are going to implement in other languages also, but syntactically ಸ್ವಲ್ಪ ಸಿಂಟ್ಯಾಕ್ಸ್ ಡಿಫರೆನ್ಸ್ ಇರ್ಬೋದು ಹೊರತು ಅದ್ ಬಿಟ್ರೆ ಕಾನ್ಸೆಪ್ಟ್ ವೈಸ್ ಯಾವುದೇ ರೀತಿ ಡಿಫರೆನ್ಸ್ ಇರಲ್ಲ. ಸೊ ಅರೇಸ್ ನ ಇವಾಗ ನಾವು ನೀಟಾಗಿ ಕಲ್ತ್ಬಿಟ್ರೆ ನಮಗೆ ಮುಂದೆ ಬರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳಲ್ಲಿ ಇಟ್ ಈಸ್ ವೆರಿ ಮಚ್ ಈಸಿ. ಓಕೆ, ಲೆಟ್ಸ್ ಲುಕ್ ಅಟ್ ಅರೇಸ್. ಅರೇಸ್ ಹೋಗ್ಲಿಕ್ಕಿಂತ ಮುಂಚೆ ವಾಟ್ ವಿ ನೀಡ್ ಟು ಡೂ, ಒಂದಿಷ್ಟು ಬೋರ್ಡ್ ವರ್ಕ್ ಮಾಡಬೇಕಾಗಿದೆ. ಒಂದು ಸಿನಾರಿಯೋನ ಇಲ್ಲಿ ನಾವು ವಿ ನೀಡ್ ಟು ಇಮ್ಯಾಜಿನ್ ಅಂದ್ರೆ ಕಲ್ಪನೆ ಮಾಡ್ಕೋಬೇಕು. ನಮ್ಮ ಹತ್ರ ಒಂದು ಮಾವಿನ ಹಣ್ಣಿದೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದು ಮಾವಿನ ಹಣ್ಣಿದೆ. ಓಕೆ, ಈ ಮಾವಿನ ಹಣ್ಣನ್ನ ನಾನು ಒಂದು ಕಂಟೈನರ್ ಅಲ್ಲಿ ಹಾಕ್ತೀನಿ, ಸ್ಟೋರ್ ಮಾಡ್ಬೇಕು ನಾನು. ಒಂದು ಸಪೋಸ್ ಒಂದು ಚೀಲ ಅಂತ ಅಂದ್ಕೊಳ್ಳಿ. ಇನ್ನೊಂದು ಮಾವಿನ ಹಣ್ಣಿದೆ, ಆ ಮಾವಿನ ಹಣ್ಣನ್ನ ನಾನು ಎಲ್ಲ ಹಾಕ್ತೀನಿ, ಅದನ್ನು ಇನ್ನೊಂದು ಚೀಲದಲ್ಲಿ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಮೋರ್ ಮ್ಯಾಂಗೋ. ಓಕೆ, ಇನ್ನೊಂದು ಏನಿದೆ ಮಾವಿನ ಹಣ್ಣಿದೆ, ಅದನ್ನು ಸಹ ನಾನು ಇಲ್ಲಿ ಹಾಕ್ತೀನಿ, ಇನ್ನೊಂದು ಚೀಲದಲ್ಲಿ ಹಾಕ್ತೀನಿ. ನೋಡಿ ಇಲ್ಲಿ 1, 2 ಜೊತೆಗೆ 3 ಮಾವಿನ ಹಣ್ಣುಗಳನ್ನು ಮೂರು ಚೀಲಗಳಲ್ಲಿ ಸಪರೇಟ್ ಆಗಿ ಹಾಕ್ತೆ. ಸಿ, ಇದು ಒಂದು ಸ್ವಲ್ಪ ಆಡ್ ಅನ್ಸುತ್ತೆ. ಓಕೆ, ನಾವು ಯೂಶಲಿ ಆ ತರ ಮಾಡಲ್ಲ. ನಾವೇನ್ ಮಾಡ್ತೀವಿ, ಒಂದು ದೊಡ್ಡ ಚೀಲವನ್ನು ತಗೊಂಡ್ಬಿಟ್ಟು ಆ ದೊಡ್ಡ ಚೀಲದಲ್ಲೇನೆ ಏನ್ ಮಾಡ್ತೀನಿ, ನಾನು 3 ಮಾವಿನ ಹಣ್ಣುಗಳನ್ನು ಹಾಕ್ತೀನಿ. ಓಕೆ, 3 ಮಾವಿನ ಹಣ್ಣುಗಳನ್ನು ಹಾಕ್ತೀನಿ. ಸೊ ಈ ಡಯಾಗ್ರಾಮು ಮಾವಿನ ಹಣ್ಣು ತರ ಕಾಣಲ್ಲ, ಬೆಟರ್ ಟು ಅಡ್ಜಸ್ಟ್ ಇಟ್. ಓಕೆ, 3 ಮಾವಿನ ಹಣ್ಣುಗಳನ್ನು ಹಾಕಿದ್ದಾಯ್ತು. ಓಕೆ, ಇದು ಬಂದ್ಬಿಟ್ಟು ರೈಟ್ ವೇ. ಇದು ಬಂದ್ಬಿಟ್ಟು ಸಮ್ ವಾಟ್ ಆಡ್ ಅನ್ಸುತ್ತೆ, ರಾಂಗ್ ವೇ ಅಂತ ಹೇಳ್ಬೋದು. ಇಲ್ಲಿ 3 ಮಾವಿನ ಹಣ್ಣಿದೆ, 3 ಚೀಲದಲ್ಲಿ ಹಾಕ್ತಾ ಇದೀವಿ, ನಮ್ಗಂತ ಡಿಫರೆನ್ಸ್ ಅನ್ಸಲ್ಲ. ಅದೇ ಇಲ್ಲಿ 300 ಮಾವಿನ ಹಣ್ಣು ಇದ್ರೆ 300 ಚೀಲ ತಗೊಂಡ್ ಬರ್ಲಿಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದೇ ಚೀಲದಲ್ಲಿ ಎಲ್ಲಾ ಮಾವಿನ ಹಣ್ಣುಗಳನ್ನು ಹಾಕ್ತೀವಿ. ಓಕೆ, ಅರೇಸ್ ಕಾನ್ಸೆಪ್ಟ್ ಇದೆಯಲ್ಲ, ಆಲ್ಮೋಸ್ಟ್ ಇದಕ್ಕೆ ತುಂಬಾ ರಿಲೇಟ್ ಆಗಿದೆ ಈ ಎಕ್ಸಾಂಪಲ್ಗೆ. ಇಲ್ಲಿ ನಾವೇನ್ ಹೇಳ್ಬೇಕು ಅಂದ್ರೆ, ನೋಡಿ ಒಂದು ವೇರಿಯೇಬಲ್ ಇದೆ, ಇಂಟ್ ಎ ಅಂತ ವೇರಿಯೇಬಲ್ ಇದೆ. ಆ ವೇರಿಯೇಬಲ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಂಟ್ ಬಿ ಅಂತ ಇದೆ, ಆ ವೇರಿಯೇಬಲ್ ಅಲ್ಲಿ 2 ನ ಸ್ಟೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ ಸಿ ಇದೆ, ಅದರಲ್ಲಿ ನಾನು 3 ನ ಸ್ಟೋರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು 100 ತನಕ ಸ್ಟೋರ್ ಮಾಡಬೇಕು ಅಂತ ಅಂದ್ರೆ, ಸೊ ಇಲ್ಲಿ ನನಗೆ ಎಷ್ಟು ವೇರಿಯೇಬಲ್ಸ್ ಬೇಕಾಗುತ್ತೆ, ಟೋಟಲ್ ಬಂದ್ಬಿಟ್ಟು 100 ವೇರಿಯೇಬಲ್ಸ್ ಬೇಕಾಗುತ್ತೆ. ಓಕೆ, 100 ವೇರಿಯೇಬಲ್ಸ್ ನಾವು ಡಿಕ್ಲೇರ್ ಮಾಡ್ತಾ ಕೂತ್ರೆ ಒಂದು ಟೈಮ್ ವೇಸ್ಟ್. ಓಕೆ, ಫಸ್ಟ್ ಬಂದ್ಬಿಟ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದಾದ್ಮೇಲೆ ಪ್ರೋಗ್ರಾಮು ಲೆಂತಿ ಆಗುತ್ತೆ. ಪ್ರೋಗ್ರಾಮ್ ರಿಸಲ್ಟ್ಸ್ ಇನ್ ಲೆಂತಿ. ದೆನ್ ಓಕೆ, ಮ್ಯಾನೇಜ್ ಮಾಡೋದಿದೆಯಲ್ಲ ಈ 100 ವೇರಿಯೇಬಲ್ಸ್ನ, ಮ್ಯಾನೇಜಿಂಗ್ ಅಂದ್ರೆ ಅವಕ್ಕೆ ಡೇಟಾ ಹಾಕೋದು ತೆಗಿಯೋದು ಇದೆಯಲ್ಲ, ಅದೇ ಒಂದು ಕೆಲಸ ಆಗೋಗ್ಬಿಡುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಒಟ್ಟು ಟೋಟಲ್ ಇಲ್ಲಿ ನಾವು ಎಷ್ಟೊಂದು 3 ಪ್ರಾಬ್ಲಮ್ಸ್ ನೋಡಿದ್ದಾಯ್ತು. ಇನ್ನು ಹೇಳ್ತಾ ಹೋದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಯಾವಾಗ ನಾವು ಇನ್ ಕೇಸ್ ಇಲ್ಲಿ 100 ವ್ಯಾಲ್ಯೂಸ್ ನ ಸ್ಟೋರ್ ಮಾಡೋ ಬದ್ಲಿ, ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ಸಪೋಸ್ 1000 ವ್ಯಾಲ್ಯೂಸ್ ನ 1000 ವೇರಿಯೇಬಲ್ಸ್ ಅಲ್ಲಿ ಹಾಕ್ಬೇಕು ಅಂದಾಗ ವಿಚ್ ರಿಸಲ್ಟ್ಸ್ ಇನ್ ಸಮ್ ಆಫ್ ಮಾಲ್ ಫಂಕ್ಷನಿಂಗ್. ಅಂದ್ರೆ ಮಾಲ್ ಫಂಕ್ಷನಿಂಗ್ ಪ್ರೋಗ್ರಾಮೆಟಿಕಲಿ ಏನ್ ತಪ್ಪು ಅಂತ ಅಲ್ಲ ಅದು, ಬಟ್ ನಾಟ್ ಎ ಗುಡ್ ಪ್ರಾಕ್ಟೀಸ್. ಓಕೆ, ಸೊ ಇಂಥ ಟೈಮಲ್ಲಿ ಏನ್ ಮಾಡ್ತೀನಿ ನಾನು ಅಂತ ಅಂದ್ರೆ, ಒಂದು ಅರೇನ ಕ್ರಿಯೇಟ್ ಮಾಡ್ತೀನಿ. ಅರೇ ಅಂತ ಅಂದ್ರೆ ನಥಿಂಗ್ ಬಟ್ ಎ ಕಂಟೈನರ್ ಅಂತ, ಒಂದು ದೊಡ್ಡ ಕಂಟೈನರ್. ಓಕೆ, ಅರೇಗೆ ಏನು, ಸಪೋಸ್ ಅರೇಗೆ ಒಂದು ನೇಮ್ ಕೊಡ್ತೀನಿ, ಅರೇ. ಇದಕ್ಕೆ ನಾನೇನಂತ ನೇಮ್ ಕೊಡ್ತೀನಿ, ಮೈ ಅರೇ ಅಂತ ನೇಮ್ ಕೊಡ್ತೀನಿ. ವೇರಿಯೇಬಲ್ಗೆ ಯಾವ ರೀತಿ ನೇಮ್ ಕೊಡ್ತೀನೋ ಅದೇ ರೀತಿ ಇಲ್ಲೂ ಸಹ ನೇಮ್ ಕೊಡ್ತಾ ಇದ್ದೀನಿ. ಇದರಲ್ಲೂ ಸಹ ಈ ಮೈ ಅರೇಗೂ ಸಹ ಏನಿದೆ, ಡೇಟಾ ಟೈಪ್ ಇರುತ್ತೆ. ಓಕೆ, ಏನಿದೆ ಇಲ್ಲಿ ಇಂಟೀಜರ್ ಅಂತ ಡೇಟಾ ಟೈಪ್ ಇರುತ್ತೆ. ನಾನು ಎಷ್ಟು ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬೇಕು ಈ ಅರೇನಲ್ಲಿ ಅನ್ನೋದನ್ನ ನಾನೇನ್ ಮಾಡ್ಬೇಕಾಗುತ್ತೆ, ಕಂಪೈಲರ್ಗೆ ಹೇಳ್ಬೇಕಾಗುತ್ತೆ. ಐ ಆಮ್ ಗೋಯಿಂಗ್ ಟು ಸ್ಟೋರ್ ಸಮ್ 1000 ವ್ಯಾಲ್ಯೂಸ್ ಅಂತ.
ಅಂದ್ರೆ ಈ ಅರೆ ಅನ್ನೋದೇನಿದೆ ದೊಡ್ಡದು ಒಂದು ಕಂಟೈನರ್ ಅಂತ ಆಯ್ತು. ಓಕೆ, ದೊಡ್ಡದೊಂದು ಕಂಟೈನರ್. ಇದು ಬಂದ್ಬಿಟ್ಟು ಈ ಅರೇನಲ್ಲಿ ನಾವು ಏನನ್ನ ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತಿದೆ. ದಟ್ ಈಸ್ ವಾಟ್ ಅವರ್ ಡೇಟಾ ಟೈಪ್. ಓಕೆ, ಇದು ಬಂದ್ಬಿಟ್ಟು ಈ ಕಂಟೈನರ್ದು ಸೈಜ್. ಇದು ಈ ಕಂಟೈನರ್ ಅಲ್ಲಿ ಎಷ್ಟು ನಾನು ವೇರಿಯೇಬಲ್ಸ್ನ ಹಾಕ್ಬೋದು, ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟನ್ನ ಹಾಕ್ಬೋದು, 1ರಿಂದ ಹಿಡಿದು ನಾನು 100 ತನಕ ಹಾಕ್ಬೋದು. ಯಾಕೆಂದ್ರೆ ಸೈಜ್ ಬಂದ್ಬಿಟ್ಟು 100 ಇದೆ. ಈ ಕಾನ್ಸೆಪ್ಟ್ ನ ನಾವು ಏನಂತ ಕರಿತೀವಿ, ಅರೇಸ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನಾವು ಅರೇಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ನಾವು ನಮ್ಮ ಸ್ಲೈಡ್ಸಿಗೆ ಹೋಗಿ ಸ್ಲೈಡ್ಸ್ ಇಂದ ನಾವು ಈ ಕಾನ್ಸೆಪ್ಟ್ ನ ಟ್ರೇಸ್ ಔಟ್ ಮಾಡ್ತಾ ಹೋಗೋಣ. ಓಕೆ, ಅರೇಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಅರೇ ಇಸ್ ಎ ಕಲೆಕ್ಷನ್ ಆಫ್ ಡಿಫರೆಂಟ್ ವೇರಿಯೇಬಲ್ಸ್ ಆಫ್ ಸೇಮ್ ಡೇಟಾ ಟೈಪ್ ಅಂಡರ್ ಎ ಸಿಂಗಲ್ ನೇಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಷ್ಟು ಮೀನಿಂಗ್ಫುಲ್ ಆಗಿದೆ ಡೆಫಿನೇಷನ್ ಅಂದ್ರೆ, ಅರೇ ಇಸ್ ಎ ಕಲೆಕ್ಷನ್ ಆಫ್ ಡಿಫರೆಂಟ್ ವೇರಿಯೇಬಲ್ಸ್, ಬೇರೆ ಬೇರೆ ತರದ ವೇರಿಯೇಬಲ್ಸ್ ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ ಅರೇ. ಬಟ್ ಆ ವೇರಿಯೇಬಲ್ಸ್ ಡೇಟಾ ಟೈಪ್ ಏನಿರುತ್ತೆ ಸೇಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನಲ್ಲಿ ಇಂಟೀಜರ್ ಅಂತ ಹೇಳಿದೆ, 100 ಇಂಟೀಜರ್ ವೇರಿಯೇಬಲ್ಸ್ ನ ನಾನು ಸ್ಟೋರ್ ಮಾಡ್ಲಿಕ್ಕೆ ಒಂದು ಅರೇ ಡಿಕ್ಲೇರ್ ಮಾಡಿದೆ. ಅದೇ ರೀತಿ ನಾನೇನ್ ಮಾಡ್ತಾ ಇದ್ದೀನಿ, ಬೇರೆ ಬೇರೆ 100 ತರದ ಬೇರೆ ಬೇರೆ ಹಣ್ಣನ್ನ ಹಾಕಲ್ಲ, ಒಂದೇ ತರದ ಮಾವಿನ ಹಣ್ಣನ್ನ ಒಂದು ದೊಡ್ಡ ಕಂಟೈನರ್ ಅಲ್ಲಿ ಹಾಕ್ತೀನಿ. ಓಕೆ, ಅಲ್ಲೇನ್ ಅನ್ಬೋದು, ಅದು ಮಾವಿನ ಹಣ್ಣಿನ ಅರೇ ಅಂತ ನಾವು ಕರಿಬಹುದು. ಓಕೆ, ಬೇರೆ ಬೇರೆ ಹಣ್ಣು ಹಾಕಿದ್ರೆ ಕಾನ್ಸೆಪ್ಟ್ ಈಸ್ ವಾಟ್ ಇಟ್ ಈಸ್ ರಿವರ್ಸ್ ಆಗ್ಬಿಡುತ್ತೆ, ಅದಕ್ಕೆ ಏನು ಅರೇ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಸೊ ಅರೇ ಅಂದ್ರೆ ಅದೊಂದು ಕಲೆಕ್ಷನ್, ಅಲ್ಲಿ ಒಂದಿಷ್ಟು ವ್ಯಾಲ್ಯೂಸ್ ಇರುತ್ತೆ, ಒಂದಿಷ್ಟು ವೇರಿಯೇಬಲ್ಸ್ ವ್ಯಾಲ್ಯೂಸ್ ಇರುತ್ತೆ. ಆ ವೇರಿಯೇಬಲ್ ಡೇಟಾ ಟೈಪ್ ಬಂದ್ಬಿಟ್ಟು ಸೇಮ್ ಇರುತ್ತೆ, ಎಲ್ಲಾ ವೇರಿಯೇಬಲ್ಸ್ ಸೇಮ್ ಇರುತ್ತೆ. ಅಂದ್ರೆ ಒಂದ್ರದ್ದು ಇಂಟ್ ಇದ್ರೆ ಬಾಕಿ ಎಲ್ಲದ್ರದ್ದು ಇಂಟ್ ಇರುತ್ತೆ, ಒಂದ್ರದ್ದು ಕ್ಯಾರ್ ಇದ್ರೆ ಬಾಕಿ ಎಲ್ಲದ್ರದ್ದು ಕ್ಯಾರ್ ಇರುತ್ತೆ, ಒಂದ್ರದ್ದು ಫ್ಲೋಟ್ ಇದ್ರೆ ಬಾಕಿ ಎಲ್ಲದ್ರದ್ದು ಫ್ಲೋಟ್ ಇರುತ್ತೆ. ಓಕೆ, ದಿಸ್ ಇಸ್ ವಾಟ್ ಅರೇ. ನೆಕ್ಸ್ಟ್ ಬಂದ್ಬಿಟ್ಟು ಅರೇ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಇನ್ ಸೀಕ್ವೆನ್ಷಿಯಲ್ ಮೆಮೊರಿ ಲೊಕೇಶನ್ಸ್ ಅಂತ ಹೇಳ್ತಾ ಇದ್ದಾನೆ. ಅರೇ ಎಲಿಮೆಂಟ್ಸ್ ಮೆಮೊರಿನಲ್ಲಿ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂದ್ರೆ ಒಂದು ಸೀಕ್ವೆನ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಂತ, ಅಂದ್ರೆ ಒನ್ ಆಫ್ಟರ್ ದಿ ಅನದರ್. ಐ ಮೀನ್ ಟು ಸೇ, ಸೊ ಇಲ್ಲಿ ಇದೊಂದು ಸ್ವಲ್ಪ ಬೋರ್ಡ್ ವರ್ಕ್ ನೋಡೋಣ. ಇದಕ್ಕೂ ಸಹ ಸೀಕ್ವೆನ್ಸ್ ಅಂತ ಅಂದ್ರೆ ಇದು ಒಂದು ಮೆಮೊರಿ ಲೊಕೇಶನ್ ಅಂತ ತೊಗೊಳ್ಳಿ, ಕಂಪ್ಯೂಟರ್ ಅಲ್ಲಿ ಮೆಮೊರಿ ಲೊಕೇಶನ್. ಈ ತರ ಏನಿದೆ, ಡಿಫರೆಂಟ್ ಮೆಮೊರಿ ಸ್ಲಾಟ್ಸ್ ಇದೆ. ಓಕೆ, ಇದರದ್ದು ಅಡ್ರೆಸ್ ಬಂದ್ಬಿಟ್ಟು ಏನಿದೆ 1000 ಅಂತ ಇದೆ. ನೆಕ್ಸ್ಟ್ ಇದ್ರದ್ದು ಅಡ್ರೆಸ್ ಬಂದ್ಬಿಟ್ಟು 1002 ಅಂತ ಇದೆ. ಇದರದ್ದು ಅಡ್ರೆಸ್ ಬಂದ್ಬಿಟ್ಟು 1004. ಮೇಲ್ಗಡೆದು ಅಡ್ರೆಸ್ ಬಂದ್ಬಿಟ್ಟು 1006 ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು 1 ಸ್ಟೋರ್ ಆದ್ರೆ ನೆಕ್ಸ್ಟ್ ಸ್ಲಾಟ್ ಅಲ್ಲಿ 2 ಸ್ಟೋರ್ ಆಗಿರುತ್ತೆ, ನೆಕ್ಸ್ಟ್ ಸ್ಲಾಟ್ ಅಲ್ಲಿ 3, ನೆಕ್ಸ್ಟ್ ಸ್ಲಾಟ್ ಅಲ್ಲಿ 4. ನೋಡಿ, ಇದೆಲ್ಲ ಏನಿದೆ ಒಂದೇ ಸೀಕ್ವೆನ್ಸ್ ಅಲ್ಲಿ ಇದೆ. ಅದಕ್ಕೆ ಮೆಮೊರಿಲಿ ಅರೇ ಎಲಿಮೆಂಟ್ಸ್ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂತ ನಾವು ಹೇಳೋದಾದ್ರೆ, ಅರೇ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಇನ್ ಸೀಕ್ವೆನ್ಷಿಯಲ್ ಮೆಮೊರಿ ಲೊಕೇಶನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, instead of declaring multiple individual variables of same data type, we can create and use an array to store multiple values of same data type ಅಂತ ಹೇಳ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ನ ನಾವು ಇದೆ ಈ ಸ್ಟಾರ್ಟಿಂಗ್ ಬೋರ್ಡ್ ವರ್ಕ್ ಅಲ್ಲಿ ಕಲ್ತ್ವಿ. ಓಕೆ, ಒಂದೇ ತರದ ಬೇರೆ ಬೇರೆ ವೇರಿಯೇಬಲ್ಸ್, ಒಂದೇ ಡೇಟಾ ಟೈಪ್ ಬೇರೆ ಬೇರೆ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡೋ ಬದಲು ಒಂದು ಅರೇನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಯಾವುದು ಡೇಟಾ ಟೈಪ್ ಕೊಟ್ಟು ಬಂದ್ಬಿಟ್ಟು ಎಲ್ಲಾ ವೇರಿಯೇಬಲ್ಸ್ ಏನಿರುತ್ತೋ ಆ ಡೇಟಾ ಟೈಪ್ ಕೊಟ್ಟು ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅರೇನ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ, ನಾವು ಯಾವ ರೀತಿ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತೀವಿ ಅದೇ ರೀತಿ ಅರೇನು ಸಹ ನಾವಿಲ್ಲಿ ಡಿಕ್ಲೇರ್ ಮಾಡ್ತೀವಿ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಟು ಡಿಕ್ಲೇರ್ ಆನ್ ಅರೇ ಇನ್ ಸಿ ಎ ಪ್ರೋಗ್ರಾಮರ್ ಸ್ಪೆಸಿಫೈ ದಿ ಡೇಟಾ ಟೈಪ್ ಆಫ್ ದಿ ಎಲಿಮೆಂಟ್ಸ್. ಅಂದ್ರೆ ಅರೇ ಒಳಗಡೆ ನಾನು ಯಾವ ಡೇಟಾ ಟೈಪ್ ಗೆ ಸೇರಿರೋ ಎಲಿಮೆಂಟ್ಸ್ ನ ಸ್ಟೋರ್ ಮಾಡ್ತೀನಿ ಅನ್ನೋದನ್ನ ಸ್ಪೆಸಿಫೈ ಮಾಡ್ಬೇಕಾಗುತ್ತೆ. ಅಂಡ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಎಷ್ಟು ಎಲಿಮೆಂಟ್ಸ್ ನ ನಾವು ಸ್ಟೋರ್ ಮಾಡ್ತೀವಿ ಅನ್ನೋದು ಸಹ ನಾವು ಏನ್ ಮಾಡ್ಬೇಕಾಗುತ್ತೆ, ಸ್ಪೆಸಿಫೈ ಮಾಡ್ಬೇಕಾಗುತ್ತೆ. ಅಂಡ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ನೀಡ್ಸ್ ಟು ಬಿ ಸ್ಟೋರ್ಡ್ ಇನ್ ಎನ್ ಅರೇ ಅಂತ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸಿಂಟ್ಯಾಕ್ಸ್ ಏನ್ ಹೇಳ್ತಾ ಇದ್ದಾರೆ, ಸಿಂಟ್ಯಾಕ್ಸ್ ನೋಡಿ ಇಲ್ಲಿ ಟೈಪ್ ಅಂತ ಇದೆ. ಟೈಪ್ ಅಂದ್ರೆ ಡೇಟಾ ಟೈಪ್. ಅರೇ ನೇಮ್ ಬಂದ್ಬಿಟ್ಟು ಮೈ ಅರೇ ಅಂತ ಇದೆ, ಎ ಅಂತ ಕೊಡ್ಬೋದು, ಬಿ ಅಂತ ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು. ದಟ್ ಈಸ್ ವಾಟ್ ಅರೇ ನೇಮ್. ನೆಕ್ಸ್ಟ್ ಇಲ್ಲಿ ಈ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಏನಿದೆ ಅರೇ ಸೈಜ್ ಇದೆ, ಅಲ್ಲಿ ನಾವು ಅರೇ ಎಷ್ಟು, ಆ ಅರೇನಲ್ಲಿ ಎಷ್ಟು ವ್ಯಾಲ್ಯೂಸ್ ನ ನಾವು ಸ್ಟೋರ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಸೈಜ್ ಆಗಿ ಏನ್ ಮಾಡ್ಬೇಕಾಗುತ್ತೆ, ವಿ ನೀಡ್ ಟು ಸ್ಪೆಸಿಫೈ. ಓಕೆ, ದಿಸ್ ಈಸ್ ವಾಟ್ ಹೌ ವಿ ನೀಡ್ ಟು ಡಿಕ್ಲೇರ್ ದಿ ಅರೇ. ಇಲ್ಲಿ ನೋಡೋಣ, ಇದಕ್ಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ. ನಾನು 5 ಸಬ್ಜೆಕ್ಟ್ ಇಂದು ಮಾರ್ಕ್ಸ್ ನ ಸ್ಟೋರ್ ಮಾಡಬೇಕು. ಓಕೆ, ಆ ಕಾರಣಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಮಾರ್ಕ್ಸ್ ಅನ್ನೋ ಅರೇನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಆ ಬ್ರಾಕೆಟ್ ಅಲ್ಲಿ 5 ಅಂತ ಕೊಟ್ಟಿದ್ದೀನಲ್ಲ ನಾನು, ದಿಸ್ ಇಸ್ ನಥಿಂಗ್ ಬಟ್ ನಾನು 5 ಸಬ್ಜೆಕ್ಟ್ಸ್ ಅಂದ್ರೆ 5 ಇಂಟೀಜರ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ದಟ್ಸ್ ಇಟ್. ಓಕೆ, ಈ ಪ್ರಕಾರ ನಾವೇನ್ ಮಾಡ್ತೀವಿ, ಅರೇನ ಡಿಕ್ಲೇರ್ ಮಾಡ್ತೀವಿ. ನೆಕ್ಸ್ಟ್ ಬರೋಣ,
ಅರೆಗೆ ವ್ಯಾಲ್ಯೂಸ್ ನ ಇನಿಷಿಯಲೈಸ್ ಮಾಡೋದು ಅಂದ್ರೆ ಡಿಕ್ಲೇರ್ ಮಾಡಿದಾಗಲೇ ನಾವು ಒಂದು ವೇರಿಯೇಬಲ್ಗಾಗ್ಲಿ ಅರೆಗಾಗ್ಲಿ ವ್ಯಾಲ್ಯೂಸ್ ಹಾಕಿದ್ರೆ ಅದನ್ನ ಏನಂತ ಕರಿತೀವಿ ನಾವು ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಓಕೆ, ಸೇಮ್ ಥಿಂಗ್ ಇಲ್ಲಿ ಅದೇ ಕಾನ್ಸೆಪ್ಟ್ ಇದೆ. ಇನಿಷಿಯಲೈಸ್ ಆನ್ ಅರೆ ಕ್ಯಾನ್ ಬಿ ಡನ್ ಒನ್ ಬೈ ಒನ್ ಆರ್ ಯೂಸಿಂಗ್ ಎ ಸಿಂಗಲ್ ಸ್ಟೇಟ್ಮೆಂಟ್ ಆಸ್ ಫಾಲೋಸ್. ಅರೆಗೆ ನಾವು ವ್ಯಾಲ್ಯೂಸ್ ನ ಯಾವ ರೀತಿ ಹಾಕ್ಬೋದು ಅಂದ್ರೆ ಒಂದೇ ಸರಿ ಹಾಕ್ಬೋದು. ಯಾವ ರೀತಿ? ಈ ತರ ವಾಟ್ ಫ್ಲವರ್ ಬ್ರೇಸಸ್ ಅಲ್ಲಿ ನಾವೇನ್ ಮಾಡ್ಬೋದು, ಎಲ್ಲಾ ವ್ಯಾಲ್ಯೂಸ್ ನ ಕೊಡ್ಬೋದು. ಇಲ್ಲಿ 5 ವ್ಯಾಲ್ಯೂಸ್ ಇದೆ ನೋಡಿ, ಇಲ್ಲೂ ಸಹ 5 ವ್ಯಾಲ್ಯೂಸ್ ಸಪರೇಟೆಡ್ ಬೈ ಕಾಮಾ. ಓಕೆ, ಈ ತರ ನಾವೇನ್ ಮಾಡ್ಬೋದು, ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನೋಟ್ ಅಂತ ಹೇಳ್ತಾ ಇದ್ದಾರೆ. ದಿ ನಂಬರ್ ಆಫ್ ವ್ಯಾಲ್ಯೂ ಬಿಟ್ವೀನ್ ಬ್ರೇಸಸ್ ಕೆನಾಟ್ ಬಿ ಲಾರ್ಜರ್ ದೆನ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ವಿ ಡಿಕ್ಲೇರ್ ಫಾರ್ ದಿ ಅರೆ ಬಿಟ್ವೀನ್ ಸ್ಕ್ವೇರ್ ಬ್ರಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾನು 5 ಅಂತ ಇಲ್ಲಿ ಡಿಕ್ಲೇರ್ ಮಾಡಿ ಇಲ್ಲಿ 10 ಎಲಿಮೆಂಟ್ಸ್ ನ ಹಾಕಂಗಿಲ್ಲ. ಆಯ್ತಾ? ಸೊ ಏನಕ್ಕಪ್ಪ ಅಂತಂದ್ರೆ ಇಲ್ಲಿ 5 ಅಂತ ಹೇಳಿದ್ಮೇಲೆ ಅಟ್ಲೀಸ್ಟ್ 5 ಹಾಕ್ಲೇಬೇಕು. 5 ಗಿಂತ ಜಾಸ್ತಿ ಹಾಕಂಗಿಲ್ಲ. 5 ಗಿಂತ ಕಡಿಮೆ ಹಾಕಿದ್ರೆ ನೋ ಪ್ರಾಬ್ಲಮ್. ಓಕೆ, ಬಟ್ ಜಾಸ್ತಿ ಅಂತೂ ಹಾಕಂಗಿಲ್ಲ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ದಿ ನಂಬರ್ ಆಫ್ ವ್ಯಾಲ್ಯೂಸ್ ಬಿಟ್ವೀನ್ ಬ್ರೇಸಸ್ ಕೆನಾಟ್ ಬಿ ಲಾರ್ಜರ್ ದೆನ್ ಅಂದ್ರೆ ಜಾಸ್ತಿ ಆಗಬಾರ್ದು, ಕಡಿಮೆ ಇರಲಿ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇಫ್ ಯು ಒಮಿಟ್ ದಿ ಸೈಜ್ ಆಫ್ ದಿ ಅರೆ ಆನ್ ಅರೆ ಕ್ಯಾನ್ ಏಬಲ್ ಟು ಹೋಲ್ಡ್ ಆಲ್ ಇನಿಷಿಯಲೈಸ್ಡ್ ವ್ಯಾಲ್ಯೂಸ್ ಅಂತಂದ್ರೆ ಇನ್ ಕೇಸ್ ನಾನಿಲ್ಲಿ 5 ಹಾಕೋ ಬದಲು ಹಂಗೆ ಬ್ಲಾಂಕ್ ಬಿಟ್ಟು ನಾನಿಲ್ಲಿ ವ್ಯಾಲ್ಯೂಸ್ ಹಾಕ್ತಾ ಹೋದೆ ಅಂತಂದ್ರೆ ನಾವು ಎಷ್ಟು ಹಾಕ್ತೀನೋ ಅಷ್ಟು ವ್ಯಾಲ್ಯೂಸ್ ಸಹ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಸೈಜ್ ಏನಾಗುತ್ತೆ, ಡೈನಮಿಕ್ ಆಗುತ್ತೆ. ಅದನ್ನ ನಾನು ಬರೀ 5 ಅಂತ ಹೇಳಿಲ್ಲ, ಎಷ್ಟು ಹಾಕ್ತೀನೋ ಅಷ್ಟು ಸ್ಟೋರ್ ಮಾಡ್ತಾ ಹೋಗುತ್ತೆ. ಯಾವಾಗ? ನಾನಿಲ್ಲಿ ಸೈಜ್ ನ ಎಂಟಿ ಬಿಟ್ಟಾಗ. ಓಕೆ, ದಿಸ್ ಈಸ್ ಫಾರ್ ಇನಿಷಿಯಲೈಸೇಷನ್ ಆಫ್ ಅರೇ. ಓಕೆ, ನೋಡೋಣ ಮತ್ತೇನಿದೆ ಥರ್ಡ್ ಪಾಯಿಂಟ್ ಅಲ್ಲಿ ಅಂತ. ಸಿ ಇಂಟ್ ಮಾರ್ಕ್ಸ್, ಇವಾಗ ಹೇಳಿದ್ನಲ್ಲ ಆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಬ್ರಾಕೆಟ್ ಅಲ್ಲಿ ನಾನು ಯಾವುದೇ ರೀತಿ ವ್ಯಾಲ್ಯೂ ಸ್ಪೆಸಿಫೈ ಮಾಡಿಲ್ಲ. ನನಗೆ ಎಷ್ಟು ಬೇಕಾದ್ರೂ ವ್ಯಾಲ್ಯೂಸ್ ಸ್ಟೋರ್ ಮಾಡಬಹುದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಓಕೆ, ದಿಸ್ ಇಸ್ ವಾಟ್ ದಿ ಪಾಯಿಂಟ್ ಸೆಕೆಂಡ್ ಇಸ್ ಟೆಲಿಂಗ್ ಅಂಡ್ ದಿಸ್ ಇಸ್ ದಿ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸೆಸಿಂಗ್ ಅರೆ ಎಲಿಮೆಂಟ್ಸ್. ಅರೆ ಎಲಿಮೆಂಟ್ಸ್ ನ ಯಾವ ರೀತಿ ಆಕ್ಸೆಸ್ ಮಾಡಬೇಕು? ಆಕ್ಸೆಸ್ ಅಂದ್ರೆ ರಿಟ್ರೀವ್ ಮಾಡೋದು ಅಥವಾ ಆ ಅರೆ ಎಲಿಮೆಂಟ್ಸ್ ನ ತಗೊಳ್ಳೋದು ಅಂತ ಅರ್ಥ ಆಗುತ್ತೆ. ಓಕೆ, an array element is accessed by indexing the array name ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರೇ ನೇಮ್ ಜೊತೆ ಅರೇ ಇಂಡೆಕ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ನಾವು ಅರೇ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಇಸ್ ಡನ್ ಬೈ ಪ್ಲೇಸಿಂಗ್ ದಿ ಇಂಡೆಕ್ಸ್ ಆಫ್ ದಿ ಎಲಿಮೆಂಟ್ ವಿತ್ ಇನ್ ಸ್ಕ್ವೇರ್ ಬ್ರಾಕೆಟ್ಸ್ ಆಫ್ಟರ್ ದಿ ನೇಮ್ ಆಫ್ ದಿ ಅರೇ. ಅಂದ್ರೆ ಇಲ್ಲಿ ಇದನ್ನ ಯಾವ ರೀತಿ ಮಾಡಬಹುದು ಅಂತ ಅಂದ್ರೆ ಸಿ ಅರೇ ನೇಮ್ ಹಾಕೋದು, ಆಮೇಲೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇಂಡೆಕ್ಸ್ ಹಾಕೋದು. ಅಂದ್ರೆ ಇಂಡೆಕ್ಸ್ ಬಂದ್ಬಿಟ್ಟು 0 ಇಂದ ಶುರು ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ದಿ ಅರೇ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ 0. ಓಕೆ, ಎಲ್ಲಿಂದ ಶುರು ಆಗ್ತಾ ಇದೆ? 0 ಇಂದ ಶುರು ಆಗ್ತಾ ಇದೆ. ಸೊ ದಿ ಇಂಡೆಕ್ಸ್ ರೇಂಜಸ್ ಫ್ರಮ್ 0 ಟು ಮ್ಯಾಕ್ಸ್ ಸೈಜ್ ಆಫ್ ಅರೇ -1. ಮ್ಯಾಕ್ಸಿಮಮ್ ಸೈಜ್ ಎಷ್ಟಿರುತ್ತೋ ಅದಕ್ಕಿಂತ -1 ಇರುತ್ತೆ. ಶುರು ಆಗೋದು 0 ಇಂದ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಎಕ್ಸಾಂಪಲ್ ಏನ್ ಹೇಳ್ತಾ ಇದ್ದಾರೆ ಅನ್ನೋದು, ಇಂಟ್ ಮೈ ಮಾರ್ಕ್ಸ್ ಅನ್ನೋದು ಒಂದು ವೇರಿಯೇಬಲ್. ನಾವು ಆಲ್ರೆಡಿ ಮಾರ್ಕ್ಸ್ ಅಂತ ಒಂದು ಅರೇನ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ಆ ಮಾರ್ಕ್ಸ್ ಅಲ್ಲಿ ಇಂಡೆಕ್ಸ್ 4th ವ್ಯಾಲ್ಯೂನ ನಾನು ಈ ಒಂದು ಇಂಟಿಜರ್ ವ್ಯಾಲ್ಯೂಗೆ ಹಾಕ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ದಿ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದೇನು ಹೇಳ್ತಾ ಇದ್ದಾರೆ, ದಿ ಅಬೌವ್ ಸ್ಟೇಟ್ಮೆಂಟ್ ವಿಲ್ ಟೇಕ್ ದಿ 5th ಎಲಿಮೆಂಟ್ ಫ್ರಮ್ ದಿ ಅರೇ ಅಂಡ್ ಅಸೈನ್ ದಿ ವ್ಯಾಲ್ಯೂ ಟು ಮೈ ಮಾರ್ಕ್ಸ್ ವೇರಿಯೇಬಲ್ ಅಂತ. 5th ಎಲಿಮೆಂಟ್ ಅಂತ ಅಂದ್ರೆ ಯಾವ ರೀತಿ ತಗೊಳುತ್ತೆ ಅನ್ನೋದನ್ನ ನಾನು ಇಲ್ಲಿ ಪೇಪರ್ ವರ್ಕ್ ಅಲ್ಲಿ, ಬೋರ್ಡ್ ವರ್ಕ್ ಅಲ್ಲಿ ತೋರಿಸ್ತೀನಿ ನಾನು. See, let's make some board work. ನೋಡೋಣ. ಇಲ್ಲಿ ಅರೇ ಎಲಿಮೆಂಟ್ಸ್ ಸೀಕ್ವೆನ್ಸ್ ಆಗಿ ಸ್ಟೋರ್ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ನಾನು ಏನಂತ ತಗೊಂಡಿದ್ದೀನಿ, ಇಂಟ್ ಮಾರ್ಕ್ಸ್ ಬ್ರಾಕೆಟ್ ಅಲ್ಲಿ ಸೈಜ್ ಕೊಟ್ಟಿದ್ದೀನಿ. ಎಷ್ಟು ಎಲಿಮೆಂಟ್ಸ್? 5 ಎಲಿಮೆಂಟ್ಸ್. ಓಕೆ, ಈ 5 ಎಲಿಮೆಂಟ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಎಲ್ಲಿ ಸ್ಟೋರ್ ಆಗಿರುತ್ತಪ್ಪ ಅಂತ ಅಂದ್ರೆ ಮಾರ್ಕ್ಸ್ ಅಂತ ತಗೊಂಡಾಗ ಇದು ಅರೇ ನೇಮ್ ಮಾರ್ಕ್ಸ್ ಆಫ್ 0. ಓಕೆ, ಇಲ್ಲಿ ಫಸ್ಟ್ ಎಲಿಮೆಂಟ್ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕ್ಸ್ ಆಫ್ 1, ಇಲ್ಲಿ ಸೆಕೆಂಡ್ ಎಲಿಮೆಂಟ್, ದೆನ್ ಮಾರ್ಕ್ಸ್ ಆಫ್ 2, ಇಲ್ಲಿ ಥರ್ಡ್ ಎಲಿಮೆಂಟ್, ದೆನ್ ಇಲ್ಲಿ 3, ಇಲ್ಲಿ 4th ಎಲಿಮೆಂಟ್ ಇರುತ್ತೆ. ಇಲ್ಲಿ ಮಾರ್ಕ್ಸ್ ಆಫ್ 4 ಅಂತ ಇದ್ದಾಗ ಎಷ್ಟನೇ ಎಲಿಮೆಂಟ್ ಇರುತ್ತೆ? 5th ಎಲಿಮೆಂಟ್ ಇರುತ್ತೆ. ಇಲ್ಲೆಲ್ಲ ಇದನ್ನ ನಾವೆಲ್ಲ ಇವುಗಳನ್ನ ಏನಂತ ಕರಿತೀವಿ ಅಂದ್ರೆ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ಅರೇನಲ್ಲಿರುವಂಥ ಎಲಿಮೆಂಟ್ಸ್ ನಾವು ಆಕ್ಸೆಸ್ ಮಾಡಬೇಕು ಅಥವಾ ಆ ಸ್ಪೆಸಿಫಿಕ್ ಪ್ಲೇಸ್ಗೆ ಅಥವಾ ಸ್ಪೆಸಿಫಿಕ್ ಇಂಡೆಕ್ಸ್ಗೆ ನಾವು ಆಕ್ಸೆಸ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿಂದ ಏನು ಮಾಡ್ಬೋದು, ಮತ್ತೆ ಡೇಟಾನ ಹಾಕ್ಬೋದು. ಓಕೆ, ಸೊ ಇದಕ್ಕೆ ಏನು ಮಾಡಬೇಕು, ವಿ ನೀಡ್ ಇಂಡೆಕ್ಸ್. ಇಂಡೆಕ್ಸ್ ಎಲ್ಲಿಂದ ಶುರುವಾಗುತ್ತೆ? ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್
0 ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ ಇಲ್ಲಿ ಇಂಡೆಕ್ಸ್ 1 ಇಂದ ಶುರುವಾಗಿಲ್ಲ, 1 2 3 4 5 ಅಂತ 0 ಇಂದ ಶುರುವಾಗಿದೆ. ಓಕೆ, ದೆನ್ ಇವಾಗ ಸಪೋಸ್ ಅರೇದು ಸೈಜ್ ಏನಿದೆ 5 ಇದೆ, ಇಂಡೆಕ್ಸ್ ಬಂದ್ಬಿಟ್ಟು 0 ಆದ್ರೆ ಲಾಸ್ಟ್ ಅರೇ ಎಲಿಮೆಂಟ್ ಎಷ್ಟಿರುತ್ತೆ, ಇದು 1, ಇದು 2, ಇದು 3, ಇದು 4, ಇದು 5th, ಇದು ಲಾಸ್ಟ್ ಅರೇ ಎಲಿಮೆಂಟ್ ಎಷ್ಟಿರುತ್ತೆ, ಇಂಡೆಕ್ಸ್ ಬಂದ್ಬಿಟ್ಟು 4 ಅಂತ ಇರುತ್ತೆ. ಅಂದ್ರೆ ಮ್ಯಾಕ್ಸ್ ಸೈಜ್ ಎಷ್ಟಿದೆ, 5 ಇದೆ -1, ಸ್ಟಾರ್ಟಿಂಗ್ ಬಂದ್ಬಿಟ್ಟು 0 ಇದೆ, ಎಂಡಿಂಗ್ ಬಂದ್ಬಿಟ್ಟು 4 ಆಗುತ್ತೆ. ಓಕೆ, ಇನ್ ಕೇಸ್ ಇದು 1 ಇಂದ ಶುರುವಾಗಿದ್ರೆ 1 to 5 ಆಗಿರೋದು 0 ಇಂದ ಶುರುವಾಗಿರೋದ್ರಿಂದ 1 to 4 ಆಗಿದೆ. ದಿಸ್ ಇಸ್ ಕನ್ವೆನ್ಷನ್. ಸಿ ನಲ್ಲಿ ಆಗಲಿ ಬೇರೆ ಆಲ್ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಏನಾಗುತ್ತೆ, ಅರೇ ಇಂಡೆಕ್ಸ್ 0 ಇಂದನೇ ಶುರುವಾಗುತ್ತೆ. ಓಕೆ, ಸಿ ನಾವು ಇಲ್ಲಿ ಸಪೋಸ್ ಇಲ್ಲಿ ನಾನು ಮಾರ್ಕ್ಸ್ ಆಫ್ 4 ಅಲ್ಲಿ 5 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಿದ್ದೀನಿ ನಾನು ಅಂತ ಅಂದ್ರೆ ಇದನ್ನೇನು ಮಾಡ್ಕೋಬಹುದು, ಈ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಇಂಡೆಕ್ಸ್ ಮೇಲೆ ಈ 5 ವ್ಯಾಲ್ಯೂನ ತಗೋಬಹುದು ನಾನು. ಯಾವ ರೀತಿ, ಇಂಟ್ ಮ್ಯಾಥ್ಸ್ ಅಂತ, ಮ್ಯಾಥ್ಸ್ ಮಾರ್ಕ್ಸ್ ಇದೊಂದು ವೇರಿಯಬಲ್, ಮ್ಯಾಥ್ಸ್ ಮಾರ್ಕ್ಸ್ ಅನ್ನೋದು ಇಲ್ಲಿಗೆ ಏನಾಗ್ತಾ ಇದ್ದೀನಿ, ಮಾರ್ಕ್ಸ್ ಆಫ್ 4 ಅಂತ ಅಂದ್ರೆ ಇಲ್ಲಿರುವಂತ ವ್ಯಾಲ್ಯೂ ಬಂದು ಅಂದ್ರೆ 5 ಬಂದ್ಬಿಟ್ಟು ಸ್ಟೋರ್ ಆಗುತ್ತೆ ಇಲ್ಲಿ. ದಿಸ್ ಇಸ್ ವಾಟ್ ದೇ ಆರ್ ಟೆಲ್ಲಿಂಗ್ ಹಿಯರ್ ಇನ್ ವಾಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಇರೋದು ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇನಿಷಿಯಲೈಸಿಂಗ್ ಅರೇ ಎಲಿಮೆಂಟ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಬಂದಿದ್ದಾರೆ. ಇನಿಷಿಯಲೈಸಿಂಗ್ ಅರೇ ಮೆಂಬರ್ಸ್ ಆಲ್ಸೋ ಡನ್ ಬೈ ಯೂಸಿಂಗ್ ಅರೇ ಇಂಡೆಕ್ಸ್ ಆಸ್ ಫಾಲೋಸ್. ಅರೇ ಇಂಡೆಕ್ಸ್ ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೋದು, ಇನಿಷಿಯಲೈಸ್ ಮಾಡ್ಬೋದು. ಅಂದ್ರೆ m(0), ಮಾರ್ಕ್ಸ್ ಆಫ್ 0, ಮಾರ್ಕ್ಸ್ ಆಫ್ 1, ಮಾರ್ಕ್ಸ್ ಆಫ್ 2 ಅಂತ. ಓಕೆ, ಇಂಡೆಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಅಂದ್ರೆ ಒಂದೇ ಸರಿ ಫ್ಲವರ್ ಬ್ರಾಕೆಟ್ಸ್ ಅಲ್ಲೂ ಸಹ ನಾವು ಇನಿಷಿಯಲೈಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ಸ್ ಇದೆ. ಕ್ವಶನ್ಸ್ ಹೋಗ್ಲಿಕ್ಕಿಂತ ಮುಂಚೆ ನಾವು ಸ್ಟಡಿ ಮಾಡಬೇಕಾಗಿರೋದು ಒಂದು ಪ್ರೋಗ್ರಾಮ್ ಇದೆ, ಅದನ್ನ ಟ್ರೇಸ್ ಮಾಡೋಣ, ಅಲ್ಲಿಗೆ ನಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ಓಕೆ, ನೋಡಿ ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಅರೇ ಡೆಮೋ ಅಂತ ಇದೆ. ಸಿ ಇಲ್ಲಿ ನಾನು ಬ್ರೇಕ್ ಪಾಯಿಂಟ್ ಇಟ್ಕೊಂತೀನಿ, ಇಲ್ಲೇ ಇಟ್ಕೊಂತೀನಿ ನಾನು ಬ್ರೇಕ್ ಪಾಯಿಂಟ್. ಇಲ್ಲೇನ್ ಮಾಡ್ತಾ ಇದ್ದೀನಿ, ಅರೇನ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇನಿಷಿಯಲೈಸ್ ಮಾಡೋಕ್ಕಿಂತ ಮುಂಚೆ ಅರೇನ ಏನ್ ಮಾಡಿದೆ, ನಾನು ಇಲ್ಲಿ ಕ್ರಿಯೇಟ್ ಮಾಡಿದೆ. ಇದು ಡೇಟಾ ಟೈಪು, ಅರೇ ನೇಮ್ ಬಂದ್ಬಿಟ್ಟು ಎ ಅಂತ ಇದೆ, ಸೈಜ್ ಬಂದ್ಬಿಟ್ಟು 5. ಓಕೆ, ಇಲ್ಲಿಗೆ ಈ ಅರೆಗೆ ಈ 5 ವ್ಯಾಲ್ಯೂಸ್ ನ ಹಾಕ್ತಾ ಇದ್ದೀನಿ, ಸಪರೇಟೆಡ್ ಬೈ ಕಾಮಾಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಏನ್ ಮಾಡ್ಬೇಕು, ಹಾಕಿರೋ ವ್ಯಾಲ್ಯೂಸ್ ನ ನಾನು ಪ್ರಿಂಟ್ ಮಾಡಬೇಕು. ಎಷ್ಟು ವ್ಯಾಲ್ಯೂಸ್ ಹಾಕಿದ್ದೀನಿ ನಾನು, 5 ವ್ಯಾಲ್ಯೂಸ್ ಹಾಕಿದ್ದೀನಿ. ಸೊ ಒಂದೊಂದನ್ನೇ ಬೇಕಾದ್ರೂ ಪ್ರಿಂಟ್ ಮಾಡ್ಕೋಬಹುದು ಇಂಡೆಕ್ಸ್ ನ ಯೂಸ್ ಮಾಡ್ಕೊಂಡು. ಇಲ್ಲ ಅಂತ ಅಂದ್ರೆ ಅದೇ ಇಂಡೆಕ್ಸ್ ನ ಯೂಸ್ ಮಾಡ್ಕೊಂಡು ಫಾರ್ ಲೂಪ್ ಅಲ್ಲಿ ಏನ್ ಮಾಡ್ತೀನಿ, ನಾನು ಪ್ರಿಂಟ್ ಮಾಡ್ತೀನಿ. ಸೊ ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಇಂಡೆಕ್ಸ್ ಎಲ್ಲಿಂದ ಶುರುವಾಗಿದೆ, 0 ಇಂದ ಶುರುವಾಗಿದೆ. ಓಕೆ, ಅರೇನಲ್ಲಿ ಇಂಡೆಕ್ಸ್ 0 ಇಂದ ಶುರುವಾಗಿರೋದ್ರಿಂದ ನಾನು ಇಲ್ಲಿ ಏನ್ ಹಾಕೊಂಡಿದ್ದೀನಿ, 0 ಇಂದ ಇನಿಷಿಯಲೈಸ್ ಮಾಡಿದ್ದೀನಿ. ಎಷ್ಟು ಎಲಿಮೆಂಟ್ಸ್ ಇದೆ, 5 ಎಲಿಮೆಂಟ್ಸ್ ಇದೆ. ಓಕೆ, ಸೊ 5 ಎಲಿಮೆಂಟ್ಸ್ ಇರೋದ್ರಿಂದ ಲೆಸ್ ದೆನ್ 5 ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು i++ ಆಗುತ್ತೆ. ಈ ಪ್ರೋಗ್ರಾಮ್ ನ ಟ್ರೇಸ್ ಮಾಡಿದ್ರೆ ನಾವು ಇನಿಷಿಯಲೈಸ್ ಆಗಿದ್ಮೇಲೆ ಯಾವ ರೀತಿ ರಿಟ್ರೀವ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದ್ಸರಿ ಕಂಪೈಲ್ ಮಾಡೋಣ. ಓಕೆ, ಪ್ರೋಗ್ರಾಮ್ ಕಂಪೈಲ್ ಆಗ್ತಾ ಇದೆ. ಈ ಕಂಪೈಲ್ ಆದ್ಮೇಲೆ ನಾವು ಒಂದ್ಸರಿ ಡಿಬಗ್ ಮಾಡಿ ನೋಡಿದ್ರೆ ನಮ್ಗೆ ಪೂರ್ತಿ ಗೊತ್ತಾಗುತ್ತೆ ಅಬೌಟ್ ಅರೇ ಆಪರೇಷನ್ ಏನಿದೆ ಅಂತ. ಇಲ್ಲಿ ಔಟ್ಪುಟ್ ವಿಂಡೋ ಬಂದಿದೆ, ಇದನ್ನ ಮಿನಿಮೈಸ್ ಮಾಡ್ಕೊಳ್ಳೋಣ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಲ್ಲಿ ಇದನ್ನ ರೈಟ್ ಸೈಡ್ ತಗೊಂಡೆ ನಾನು, ಮಿನಿಮೈಸ್ ಮಾಡಿಕೊಂಡು ಪ್ರೋಗ್ರಾಮ್ ವಿಂಡೋನ. ಸಿ ನೋಡಿ, ಇವಾಗ ನಾವು ಕಂಟ್ರೋಲ್ ಇಲ್ಲಿದೆ. ಸಿ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಲೈನ್ ಕೊಡ್ತೀನಿ. ಇಲ್ಲ ಏನಾಯ್ತು, ಅರೇ ಡಿಕ್ಲೇರ್ ಆಯ್ತು. ಓಕೆ, ಅರೇ ಡಿಕ್ಲೇರ್ ಆಗಿ ಎ ಅನ್ನೋ ಅರೇಗೆ ಈ 5 ಎಲಿಮೆಂಟ್ಸ್ ಬಂದಿದೆ ಆಲ್ರೆಡಿ. ಓಕೆ, ಸಿ ಅದಾದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು, ಒಂದೊಂದೇ ಎಲಿಮೆಂಟ್ ನ ವಾಟ್ ವಿ ನೀಡ್ ಟು ರಿಟ್ರೀವ್. ಇದನ್ನ ನಾವು ಸಿಂಗಲ್ ಡೈಮೆನ್ಷನಲ್ ಅರೇ ಅಂತೀವಿ. ಯಾಕೆಂದ್ರೆ ಒಂದೇ ಡೈಮೆನ್ಷನ್ ಇದೆ, ಅದಕ್ಕೆ ಸಿಂಗಲ್ ಡೈಮೆನ್ಷನ್ ಅಂತೀವಿ. ಸಿಂಗಲ್ ಡೈಮೆನ್ಷನ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಜಸ್ಟ್ ನೀವು ಅರೇ ಅಂತ ಅಂದ್ಕೊಡಿ ಇವಾಗ ಅಷ್ಟೇ. ಇಲ್ಲಿ ನೋಡಿ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಲೈನ್ ಅಲ್ಲಿ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸಿಂಗಲ್ ಡೈಮೆನ್ಷನಲ್ ಅರೇ ಇಲ್ಲಿ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಲೈನ್ ಕೊಟ್ಟೆ. ಇಲ್ಲಿ ನೋಡಿ ಐ ವ್ಯಾಲ್ಯೂ ಬಂದ್ಬಿಟ್ಟು ಏನಿದೆ, 0 ಇದೆ. ಓಕೆ, ಇಲ್ಲಿ ಎ ಆಫ್ ಐ ಅಂತ ಅಂದ್ರೆ ಈ ಅರೇ ಬಂದ್ಬಿಟ್ಟು ಇದರಲ್ಲಿ 0 ಅಂದ್ರೆ ಈ ಫಸ್ಟ್ ಎಲಿಮೆಂಟ್ ಇರುತ್ತೆ, ಇದನ್ನ ಡಿಸ್ಪ್ಲೇ ಮಾಡ್ತಾ ಇದೆ. ನೋಡಿ ಇಲ್ಲಿ ನೆಕ್ಸ್ಟ್ ಲೈನ್, ಎ ಆಫ್ 0 ನಲ್ಲಿ ಏನಿದೆ, 1 ಇದೆ. ಇದನ್ನ ನಾವು ನಮ್ಮ ಕನ್ಫರ್ಮೇಶನ್ಗೋಸ್ಕರ ಈ ತರ ಬರ್ಕೊಂಡಿದೀವಿ. ಅಂದ್ರೆ ಪ್ರಿಂಟ್ ಎಫ್ ಅಲ್ಲಿ a %d. ಓಕೆ,
ಪರ್ಸೆಂಟೇಜ್ ಡಿ ಅಂತ ಇಲ್ಲಿ ಹಾಕಿದ್ದೀನಲ್ಲ, ಇಲ್ಲಿಗೆ ಏನಾಗ್ತಾ ಇದ್ದೀನಿ ಐ ವ್ಯಾಲ್ಯೂ ಆಗ್ತಾ ಇದ್ದೀನಿ ನಾನು ಅಂತ ಅಂದ್ರೆ ಎ ಆಫ್ 0 ಅಂತ ಬಂದಿದೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಎ ಆಫ್ ಐ ಅಂತ ಇದೆ, ಅದಕ್ಕೆ ಈ ಪರ್ಸೆಂಟೇಜ್ ಡಿ. ಎ ಆಫ್ ಐ ಅಂದ್ರೆ ಎ ಆಫ್ 0 ನಲ್ಲಿ ಇರುವಂತ ವ್ಯಾಲ್ಯೂ ಯಾವುದು 1 ಡಿಸ್ಪ್ಲೇ ಆಯಿತು. ನೆಕ್ಸ್ಟ್ ಮತ್ತೆ ನಾನು ನೆಕ್ಸ್ಟ್ ಲೈನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಎ ಆಫ್ 1 ನಲ್ಲಿ ಏನಿದೆ 2 ಇದೆ, ಮತ್ತೆ ಎ ಆಫ್ 3 ನಲ್ಲಿ ಏನಿದೆ, ಸಾರಿ ಎ ಆಫ್ 2 ನಲ್ಲಿ 3 ಇದೆ. ನೆಕ್ಸ್ಟ್ ಅದಾದ್ಮೇಲೆ ಎ ಆಫ್ 3 ನಲ್ಲಿ 4 ಇದೆ. ಅದಾದ್ಮೇಲೆ ಸಾರಿ ಎ ಆಫ್ 3 ನಲ್ಲಿ 4 ಇದೆ. ಎ ಆಫ್ 4 ನಲ್ಲಿ ಏನಿದೆ 5 ಇದೆ ಇಲ್ಲಿ, ಆಯ್ತಾ. ಸಿ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ನಾನು, ನೆಕ್ಸ್ಟ್ ಲೈನ್ ಕೊಟ್ಟ ತಕ್ಷಣ ಹೊರಗಡೆ ಬಂತು. ಕಾರಣ ಏನು ಅಂತ ಅಂದ್ರೆ ಐ ಎಷ್ಟಿದೆ ಇವಾಗ 5 ಇದೆ. 5 ಲೆಸ್ ದೆನ್ 5, 5 5ಕ್ಕಿಂತ ಕಡಿಮೆನಾ ಇಲ್ಲ, ಫಾಲ್ಸ್ ಆಯ್ತು. ಸೊ ಹೊರಗಡೆ ಬಂತು. ನಮ್ಮ ಅರೇ ಎಲಿಮೆಂಟ್ಸ್ ಎಲ್ಲಾ ಎಲಿಮೆಂಟ್ಸ್ ಪ್ರಿಂಟ್ ಆಯ್ತು. ಓಕೆ, ದಿಸ್ ಇಸ್ ವಾಟ್ ದಿ ಡೆಮಾನ್ಸ್ಟ್ರೇಷನ್ ಆಫ್ ಅರೇ. ಓಕೆ, ಯಾವ ರೀತಿ ನಾವು ಅರೇನ ಕ್ರಿಯೇಟ್ ಮಾಡ್ಕೊಂತೀವಿ, ಆಮೇಲೆ ಇನಿಷಿಯಲೈಸ್ ಮಾಡ್ತೀವಿ, ವ್ಯಾಲ್ಯೂಸ್ ಹಾಕ್ತಿವಿ, ಅದಾದ್ಮೇಲೆ ಏನ್ ಮಾಡ್ತಾ ಇದೀವಿ, ಆ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡ್ತಾ ಇದೀವಿ. ಓಕೆ, ಇವಾಗ ನಾವು ನೆಕ್ಸ್ಟ್ ನಮ್ಮ ಸ್ಲೈಡ್ಸ್ ಬರೋಣ. ಏನಿದೆ ಅಂತ ಸ್ಲೈಡ್ಸ್ ಅಲ್ಲಿ ಕ್ವಶನ್ಸ್ ಇದೆ. ವಾಟ್ ಈಸ್ ದಿ ನೀಡ್ ಆಫ್ ಅರೇ? ಓಕೆ, ಅರೇದು ನೀಡ್ ಏನಿದೆ, ನೆಸಿಟಿ ಏನಿದೆ ಅಂತಂದ್ರೆ ನಾವು ಮಲ್ಟಿಪಲ್ ವೇರಿಯೇಬಲ್ಸ್, ಅವುಗಳು ಡೇಟಾ ಟೈಪ್ ಸೇಮ್ ಇದ್ದಾಗ ನಾವು ಮಲ್ಟಿಪಲ್ ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡೋದು ಬೇಡ, ಒಂದೇ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿ ಅದನ್ನ ಅರೇ ಆಗಿ ಕ್ರಿಯೇಟ್ ಮಾಡಿಬಿಟ್ರೆ ಅದ್ರ ಒಳಗಡೆ ಎಲ್ಲಾ ವ್ಯಾಲ್ಯೂಸ್ನು ಹಾಕೋಬಹುದು. ಆ ಕಾರಣಕ್ಕೋಸ್ಕರ ನಮ್ಗೆ ಏನ್ ಬೇಕಾಗಿದೆ, ಅರೇ ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಹೌ ಕ್ಯಾನ್ ವಿ ಆಕ್ಸೆಸ್ ಅರೇ ಎಲಿಮೆಂಟ್ಸ್? ಒಂದೊಂದೇ ಇಂಡಿವಿಜುವಲ್ ಆಗಿ ಯಾವ ರೀತಿ ಅರೇ ಎಲಿಮೆಂಟ್ಸ್ ನ ಹಾಕೋಬಹುದು. ಒಂದು 10 ಎಲಿಮೆಂಟ್ಸ್ ಹಾಕಿದೆ ಅಂದ್ರೆ ನನಗೆ 10ರಲ್ಲಿ 3ನೇ ಎಲಿಮೆಂಟ್ ಬೇಕಪ್ಪ ಅಂತ ಅಂದ್ರೆ ಯಾವ ರೀತಿ ಆಕ್ಸೆಸ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಐ ಮೀನ್ ಟು ಸೇ ಬೈ ಯೂಸಿಂಗ್ ಇಂಡೆಕ್ಸ್. ಓಕೆ, ಅರೇ ಇಂಡೆಕ್ಸ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು, ಆಕ್ಸೆಸ್ ಮಾಡಬಹುದು. ಅರೇ ಇಂಡೆಕ್ಸ್ ಎಲ್ಲಿಂದ ಶುರುವಾಗುತ್ತೆ, 0 ಇಂದ ಶುರುವಾಗುತ್ತೆ. ಎಲ್ಲಿ ಕೊನೆ ಆಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಸೈಜ್ ಇರುತ್ತಲ್ಲ ಅರೇದು, ಅದಕ್ಕಿಂತ -1. ಓಕೆ, ಅಂದ್ರೆ ಅರೇ ಸೈಜು 5 ಇದ್ರೆ ಇಂಡೆಕ್ಸ್ ಅಲ್ಲಿ ಕೊನೆ ಆಗುತ್ತೆ 4 ಗೆ ಕೊನೆ ಆಗುತ್ತೆ, 10 ಇದ್ರೆ 9 ಗೆ ಕೊನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಶುರುವಾಗೋದು ಮಾತ್ರ 0 ಇಂದ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ದಿ ಸ್ಟಾರ್ಟಿಂಗ್ ಇಂಡೆಕ್ಸ್? ನಥಿಂಗ್ ಬಟ್ 0. ಓಕೆ, ಸೊ ಇಲ್ಲಿಗೆ ನಾವು ಈ ನಮ್ಮ ವಿಡಿಯೋ 24th ವಿಡಿಯೋ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.